ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜೂನ್ 2025 ಡೇಟಾ ಇಂಟರ್ಪ್ರಿಟೇಷನ್ ಸಾಲ್ವ್ ಮಾಡ್ತಾ ಇದ್ದೀನಿ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ 6 ಸ್ಟೂಡೆಂಟ್ಸ್. ಎ ಟು ಎಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇ ಎಫ್ ಟೋಟಲ್ 6 ಸ್ಟೂಡೆಂಟ್ಸು ಇನ್ 6 ಡಿಫ್ರೆಂಟ್ ಸಬ್ಜೆಕ್ಟ್ ಕೂಡ 6 ಸಬ್ಜೆಕ್ಟ್ಸ್ ಇದೆ ಅಂತೆ. ಸಬ್ಜೆಕ್ಟು S1 S2 S3 S4 S5 S6 ಅಂತ ಟೋಟಲು ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2 ಅಂತ ಟೋಟಲು 6 ಸಬ್ಜೆಕ್ಟು. ಒಂದೊಂದು ಸಬ್ಜೆಕ್ಟ್ಗೂ ಕೂಡ ಈಚ್ ಸಬ್ಜೆಕ್ಟ್ ಸ್ಕೋರು 160, ಮ್ಯಾಕ್ಸಿಮಮ್ ಸ್ಕೋರು 160, 120, 120, 200 ಆ್ಯಂಡ್ 240 ಅಂತ ಕೊಟ್ಟಿದ್ದಾರೆ ಆ್ಯಸ್ ಮ್ಯಾಕ್ಸಿಮಮ್ ಮಾರ್ಕ್ಸು ರೆಸ್ಪೆಕ್ಟಿವ್ಲಿ. ಬೇಸ್ಡ್ ಆನ್ ದಿ ಡಾಟಾ ಇನ್ ದ ಟೇಬಲ್ಲು ಆನ್ಸರ್ ದಿ ಕ್ವಶನ್ ದಟ್ ಫಾಲೋ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ ವೈಡ್ ಡೀಟೇಲ್ಸ್ ಮಾರ್ಕ್ಸ್ ಕಾರ್ಡ್ನ ಅವ್ರು ಗಿವನ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಎ ಬಿ ಸಿ ಡಿ ಇ ಎಫ್ ಇಲ್ಲಿ ಮಾರ್ಕ್ಸ್ ಸ್ಕೋರ್ಡ್ ಇನ್ ಸಬ್ಜೆಕ್ಟ್ಸು S1 ಸಬ್ಜೆಕ್ಟ್, S2 ಸಬ್ಜೆಕ್ಟ್, S3 S4 S5 ಆ್ಯಂಡ್ S6 ಔಟ್ ಆಫ್ 160. ಅಂದರೆ ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟಿದೆ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 160ಗೆ ಅವರು ಎ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಬಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಈ ಸಬ್ಜೆಕ್ಟಿನ ಡೀಟೇಲ್ಸ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸು. ಸೊ ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ಫಸ್ಟ್ ಕ್ವಶನ್ನು, ವಾಟ್ ಈಸ್ ದ ಆವ್ರೇಜ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ದ ಸಬ್ಜೆಕ್ಟ್ S5? ಸಬ್ಜೆಕ್ಟ್ 5ನಲ್ಲಿ ಆವ್ರೇಜ್ ಮಾರ್ಕ್ಸು ಎಷ್ಟು ಸ್ಕೋರ್ ಮಾಡಿದ್ದಾರೆ ಬೈ ಆಲ್ ದ ಸ್ಟೂಡೆಂಟ್ಸ್ ಟುಗೆದರ್. ಎಲ್ಲ ಸ್ಟೂಡೆಂಟ್ಸ್ನ ಟೋಟಲ್ ಮಾಡಿದ್ರೆ S5 ಸಬ್ಜೆಕ್ಟ್ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಆವ್ರೇಜ್ ಸ್ಕೋರ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಆವ್ರೇಜ್ ಅಂತ ಕೊಟ್ಟಾಗ ಇಲ್ಲಿ S5ನಲ್ಲಿ ಆಲ್ ದ ಸ್ಟೂಡೆಂಟ್ಸಿಂದು ಟೋಟಲ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅದನ್ನು ಡಿವೈಡ್ ಮಾಡಿದ್ರೆ ಅಂದರೆ ನಮಗೆ ಆವ್ರೇಜ್ ಮಾರ್ಕ್ಸ್ ಸ್ಕೋರ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ S5 ಸಬ್ಜೆಕ್ಟ್ನಲ್ಲಿ ಸಬ್ಜೆಕ್ಟ್ 5ನಲ್ಲಿ ಎಷ್ಟು ಆಲ್ ಸ್ಟೂಡೆಂಟ್ಸ್ ಅಂತ ಹೇಳಿರೋದ್ರಿಂದ ಎ ಸ್ಟೂಡೆಂಟ್ಸ್ ಎಷ್ಟು ತೊಗೊಂಡಿದ್ದಾರೆ, ಬಿ ಸ್ಟೂಡೆಂಟ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಇದನ್ನು ಟೋಟಲ್ ಮಾಡಬೇಕಾಗತ್ತೆ. ಇದಿಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 100, 200, 300, 400, 500, 600 ಇದೆ. ಇಲ್ಲಿ ಈಸಿ ಆಗೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಡೈರೆಕ್ಟ್ ಟೋಟಲ್ ಮಾಡೋಣ. ಇಲ್ಲಿ 154 ಪ್ಲಸ್ 136 ಪ್ಲಸ್ 144 ನೆಕ್ಸ್ಟ್ 104 ಪ್ಲಸ್ 174 ಈ ಪ್ಲಸ್ 164 ಫ್ರೆಂಡ್ಸು. ಇದಿಷ್ಟನ್ನು ಟೋಟಲ್ ಮಾಡಿ ಇಲ್ಲಿ ಆವ್ರೇಜ್ ಕೇಳಿರೋದ್ರಿಂದ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 6 ಸ್ಟೂಡೆಂಟ್ಸ್. 1 2 3 4 5 6 ಡಿವೈಡ್ ಮಾಡಿದ್ವಿ ಅಂದರೆ ನಮ್ಗೆ ಆವ್ರೇಜ್ ಸ್ಕೋರ್ ಸಿಗತ್ತೆ. ಇಲ್ಲಿ ಈಸಿಯಾಗಿ ಮಾಡೋದಕ್ಕೋಸ್ಕರ ಡೈರೆಕ್ಟಾಗಿ 100 ಪ್ಲಸ್ಸಲ್ಲಿ ಏನಿದೆ 100, 200, 300, 400, 500, 600 ಪ್ಲಸ್ ಇಲ್ಲಿ 50 10s ಪ್ಲಸ್ಸಲ್ಲಿ 50, 30, 80, 120, 120, 190, 200, 250 ಪ್ಲಸ್ 1s ಪ್ಲಸ್ನಲ್ಲಿ 6 ಪ್ಲಸ್ 4 10, 10 ಪ್ಲಸ್ 4 14, 14 ಪ್ಲಸ್ 4 18, 18 ಪ್ಲಸ್ 4 22, 22 ಪ್ಲಸ್ 4 26 ಫ್ರೆಂಡ್ಸ್ ಡಿವೈಡೆಡ್ ಬೈ 6. ಸೊ ಅಲ್ಲಿಗೆ 0 1s ಪ್ಲಸ್ನಲ್ಲಿ 6, 2 ಪ್ಲಸ್ 5 7, 2 ಪ್ಲಸ್ 6 8, 876 ಡಿವೈಡೆಡ್ ಬೈ 6. 6 1s 6, 2 6 4s 24, ಇಲ್ಲಿ 24 3 6 6 36. ಆನ್ಸರು 146 ಫ್ರೆಂಡ್ಸ್. ಅಲ್ಲಿಗೆ ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್ ಆಗುತ್ತೆ. ಸೆಕೆಂಡ್ ಕ್ವಶನ್ನು, ಇಫ್ ಫಾರ್ ಗೆಟ್ಟಿಂಗ್ ದ ಫಸ್ಟ್ ಡಿವಿಷನ್ ಎ ಸ್ಟೂಡೆಂಟ್ಸ್ ನೀಡ್ಸ್ ಟು ಸ್ಕೋರ್ ಮಿನಿಮಮ್ 60%. ಅಂದರೆ ಫಸ್ಟ್ ಕ್ಲಾಸ್ ಬರಬೇಕು ಅಂದರೆ ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗಿಬೇಕಂತೆ ಒಬ್ಬ ಸ್ಟೂಡೆಂಟ್ಸ್ ಅಂದರೆ 60% ಮಾರ್ಕ್ಸ್ ತೆಗಿಬೇಕಂತೆ ಇನ್ ಅಗ್ರಿಗೇಟಾಗಿ ಟೋಟಲಾಗಿ ಹೇಳೋದಾದರೆ. ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆಟ್ಟಿಂಗ್ ಫಸ್ಟ್ ಡಿವಿಷನ್ ಈಸ್. ಹಾಗಾದರೆ ಕೊಟ್ಟಿರುವಂಥ 6 ಸ್ಟೂಡೆಂಟ್ಸ್ನಲ್ಲಿ ಎಷ್ಟು ಜನ ಟೋಟಲಾಗಿ ಎಷ್ಟು ಜನ 60% ಮಿನಿಮಮ್ 60% ತೆಗೆದಿದ್ದಾರೆ, ಅಂದರೆ 60%ಗಿಂತ ಜಾಸ್ತಿ ತೆಗೆದಿದ್ದಾರೆ. ಮಿನಿಮಮ್ 60 ಅದಕ್ಕಿಂತ ಅಬೌವ್ ತೆಗೆದಿರೋರು ಎಷ್ಟು ಜನ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಡಿವಿಷನ್ ಯಾರು ಬಂದಿದ್ದಾರೆ ಅಂತ ಇಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಈಚ್ ಸ್ಟೂಡೆಂಟ್ಸಿಂದು ನಾವು ಮಾರ್ಕ್ಸ್ನ ಏನು ಮಾಡಬೇಕಾಗತ್ತೆ, ಟೋಟಲ್ ಮಾಡಬೇಕಾಗತ್ತೆ. ಸೊ ಈಚ್ ಸ್ಟೂಡೆಂಟ್ಸಿಂದು ಮಾರ್ಕ್ಸ್ನ ನಾವು ಟೋಟಲ್ ಮಾಡಬೇಕು ಅಂದರೆ ಇಲ್ಲಿ ಎ ಸ್ಟೂಡೆಂಟ್ಸು 76 ಪ್ಲಸ್ 84 ಪ್ಲಸ್ 66 ಪ್ಲಸ್ 56 ಪ್ಲಸ್ 154 ಪ್ಲಸ್ 144 ಫ್ರೆಂಡ್ಸು. ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗತ್ತೆ ಅಂದರೆ ನಾನು ಇಲ್ಲಿ ಬರಿತಾ ಇದ್ದೀನಿ, ಇಲ್ಲಿ ಸೈಡು ಇಲ್ಲಿ ಪ್ಲೇಸ್ ಇಲ್ಲ ಅಂತ. ಸೊ ಎಷ್ಟಾಗುತ್ತೆ ಅಂದರೆ ಇದನ್ನು ಟೋಟಲ್ ಮಾಡಿದಾಗ 580 ಆಗುತ್ತೆ.
ಬಿ ಸ್ಟೂಡೆಂಟ್ಸ್ ಎಷ್ಟು ತೆಗೆದಿದ್ದಾರೆ ಅಂದರೆ ಟೋಟಲ್ ಮಾಡಿದಾಗ 120 100 84 76 136 132 ಅಂದಾಗ 648 ಆಗುತ್ತೆ ಟೋಟಲು. ಇಲ್ಲಿ 128 72 64 70 144 160 ಟೋಟಲ್ ಎಷ್ಟಾಗುತ್ತೆ 638 ಆಗುತ್ತೆ. ಇಲ್ಲಿ 84 ಪ್ಲಸ್ 130 ಪ್ಲಸ್ 196 ಪ್ಲಸ್ 84 ಪ್ಲಸ್ 104 ಪ್ಲಸ್ 168 ಅಂದಾಗ ಅದು 666. 64 ಪ್ಲಸ್ 128 ಪ್ಲಸ್ 90 ಪ್ಲಸ್ 92 ಪ್ಲಸ್ 174 ಪ್ಲಸ್ 70 ಅಂದಾಗ 618 ಫ್ರೆಂಡ್ಸ್. ನೆಕ್ಸ್ಟು 70 ಪ್ಲಸ್ 96 ಪ್ಲಸ್ 60 ಪ್ಲಸ್ 56 ಪ್ಲಸ್ 164 ಪ್ಲಸ್ 96 ಅಂದಾಗ 542 ಫ್ರೆಂಡ್ಸ್. ಸೊ ಹಾಗಾದರೆ ಇಲ್ಲಿ ಮಿನಿಮಮ್ 60% ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಡಿವಿಷನ್ ಬರಬೇಕು ಅಂದರೆ. ಅಲ್ಲಿಗೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ಗೆ 60% ಮಾಡಿದ್ರೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಎಷ್ಟು ಸಬ್ಜೆಕ್ಟ್ 1ನಲ್ಲಿ 160, ಸಬ್ಜೆಕ್ಟ್ 2ನಲ್ಲಿ 160, ಸಬ್ಜೆಕ್ಟ್ 3 120 ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕಾಗಿರೋದು, ಸಬ್ಜೆಕ್ಟ್ 3ನಲ್ಲಿ 120, ಸಬ್ಜೆಕ್ಟ್ 4ನಲ್ಲಿ 200, ಸಬ್ಜೆಕ್ಟ್ 5ನಲ್ಲಿ 240 ಫ್ರೆಂಡ್ಸ್, 240. ಸೊ ಇದಿಷ್ಟು ಟೋಟಲ್ ಮಾಡಬೇಕಾಗತ್ತೆ. ಟೋಟಲ್ ಮಾಡಿದ್ವಿ ಅಂದರೆ ಎಷ್ಟಾಗತ್ತೆ ಇದು ಅಂದರೆ ಟೋಟಲು 1000 ಆಗುತ್ತೆ. 1000ಗೆ ಎಷ್ಟು ಪರ್ಸೆಂಟೇಜು 60%. ಅಲ್ಲಿಗೆ 600 ಮಾರ್ಕ್ಸ್ ತೆಗೆದ್ರೆ ಒಬ್ಬ ಸ್ಟೂಡೆಂಟ್ಸು ಅವರಿಗೇನು ಫಸ್ಟ್ ಡಿವಿಷನ್ ಬಂದಿದ್ದಾರೆ ಅಂತ. 600 ಮಾರ್ಕ್ಸ್ ಆಗಾದರೆ ಎಷ್ಟು ಜನ ಸ್ಟೂಡೆಂಟ್ಸ್ ತೆಗೆದಿದ್ದಾರೆ? ಎ ತೆಗೆದಿದ್ದಾರಾ? ಇಲ್ಲ. ಬಿ ಇದೆಯಾ? ಹೌದು, ಬಿ ಇದ್ದಾರೆ. ನೆಕ್ಸ್ಟು ಸಿ ತೆಗೆದಿದ್ದಾರಾ 600 ಮೇಲೆ? ಹೌದು, ಸಿನೂ ಕೂಡ 638. ಡಿ ತೆಗೆದಿದ್ದಾರೆ 600 ಮೇಲೆ? ಹೌದು, ಡಿನೂ ತೆಗೆದಿದ್ದಾರೆ. ಇ ತೆಗೆದಿದ್ದಾರೆ 600 ಮೇಲೆ, ಇನೂ 600 ಮೇಲೆ ಮಾರ್ಕ್ಸ್ನ ತೆಗೆದಿದ್ದಾರೆ. ಎಫ್ ತೆಗೆದಿದ್ದಾರಾ? ಇಲ್ಲ. ಅಲ್ಲಿಗೆ ಎಷ್ಟು ಜನ 600 ಮೇಲೆ ಮಾರ್ಕ್ಸ್ ತೆಗೆದಿದ್ದಾರೆ ಫಸ್ಟ್ ಡಿವಿಷನಲ್ಲಿ ಇದ್ದಾರೆ ಅಂದರೆ 1 2 3 4 ಫ್ರೆಂಡ್ಸ್. ಅಲ್ಲಿಗೆ ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರು. ಇಲ್ಲಿ ಫಸ್ಟ್ ಡಿವಿಷನ್ ಸ್ಟೂಡೆಂಟ್ಸ್ ನೀಟು ಮಿನಿಮಮ್ 60% ತೆಗಿಬೇಕಂತೆ ಅಗ್ರಿಗೇಟಲ್ಲಿ. ಅಗ್ರಿಗೇಟ್ ಅಂದರೆ ಟೋಟಲ್ ಮಾರ್ಕ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ ಏನು ಅವ್ರು ಸೆಟ್ ಮಾಡಿರ್ತಾರೆ ಅದು. ಅದಕ್ಕೆ 60% ಮಾಡಿದ್ರೆ ನಮಗೆ ಆ್ಯಕ್ಚುಲಿ 60%ಗೆ ಎಷ್ಟು ಮಾರ್ಕ್ಸು ಅಂತ ಗೊತ್ತಾಗುತ್ತೆ. ಈಚ್ ಸ್ಟೂಡೆಂಟ್ಸಿಂದು ಟೋಟಲ್ ಮಾಡಿದಾಗ ಯಾರಾದರೂ ಬಿಯಾಂಡ್ ತೆಗ್ದಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿದ್ವಿ ಅಂದರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ಏನಿದೆ ಅಂದರೆ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಬಿ ಆ್ಯಂಡ್ student C together in subject 1 is dash percentage more than. ಇಲ್ಲಿ ಮೋರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಕೊಟ್ಟಾಗ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕು. ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಎ ಆ್ಯಂಡ್ ಸ್ಟೂಡೆಂಟ್ ಬಿ ಟುಗೆದರ್ ಇನ್ ದ ಸೇಮ್ ಸಬ್ಜೆಕ್ಟ್. ಇಲ್ಲಿ ಯಾವ ಸಬ್ಜೆಕ್ಟ್ ಬಗ್ಗೆ ಹೇಳ್ತಿದ್ದಾರೆ ಅಂದರೆ S1 ಅಂದರೆ ಸಬ್ಜೆಕ್ಟ್ 1 ಬಗ್ಗೆ ಹೇಳ್ತಾ ಇದ್ದಾರೆ. ಕ್ವಶನ್ ಇದು ಪೂರ್ತಿ ಡಿಪೆಂಡ್ ಆಗಿರೋದು ಸಬ್ಜೆಕ್ಟ್ 1. ಇಲ್ಲೂ ಸೇಮ್ ಸಬ್ಜೆಕ್ಟ್ ಅಂದಿರೋದ್ರಿಂದ ಸಬ್ಜೆಕ್ಟ್ 1ಅಲ್ಲೇ ನಾವು ನೋಡ್ತೀವಿ ಪೂರ್ತಿ. ಇಲ್ಲಿ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ ಬಿ ಆ್ಯಂಡ್ ಸ್ಟೂಡೆಂಟ್ ಸಿ ಟುಗೆದರ್ ಇನ್ ಸಬ್ಜೆಕ್ಟ್ 1. ಅಲ್ಲಿಗೆ ಮಾರ್ಕ್ಸ್ ನೋಡಿ, ಸಬ್ಜೆಕ್ಟ್ 1ನಲ್ಲಿ ಸ್ಟೂಡೆಂಟ್ ಬಿ ಎಷ್ಟು ತೆಗೆದಿದ್ದಾರೆ 120, ಓಕೆನಾ, ಟುಗೆದರ್ ಅಂತ ಹೇಳಿದ್ದಾರೆ ಜೊತೆಯಲ್ಲಿ. ಪ್ಲಸ್ ಸ್ಟೂಡೆಂಟ್ ಸಿ ಎಷ್ಟು ತೆಗೆದಿದ್ದಾರೆ? ಸ್ಟೂಡೆಂಟ್ ಸಿ 128, ಓಕೆನಾ, 128 ಮೈನಸ್ ಇಲ್ಲಿ ಮೋರ್ ದ್ಯಾನ್ ಅಂತ ಹೇಳಿರೋದ್ರಿಂದ ಎಷ್ಟು ಅನ್ನೋದು ನಾವು ನೋಡಬೇಕಾಗತ್ತೆ. ಮೋರ್ ದ್ಯಾನ್ ದಿ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ ಎ. ಸ್ಟೂಡೆಂಟ್ ಎಷ್ಟು ಸೇಮ್ ಸಬ್ಜೆಕ್ಟ್ ಅಂದಿರೋದು ಸಬ್ಜೆಕ್ಟ್ 1ಅಲ್ಲೇ 76 ಪ್ಲಸ್ಸು ಆ್ಯಂಡ್ ಸ್ಟೂಡೆಂಟ್ ಡಿ ಟುಗೆದರ್ ಅಂತಿರೋದ್ರಿಂದ ನಾನು ಪ್ಲಸ್ ಮಾಡ್ತಾಯಿದ್ದೀನಿ. ಡಿ ಎಷ್ಟು ತೆಗೆದಿದ್ದಾರೆ 84. ಸೊ ಪರ್ಸೆಂಟೇಜ್ ಟುಗೆದರ್ ಇನ್ ಸೇಮ್ ಸಬ್ಜೆಕ್ಟ್ ಮೋರ್ ದ್ಯಾನ್ ಅಂತ ಕೇಳಿರೋದ್ರಿಂದ ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಯಾವುದಕ್ಕೆ ಮೋರ್ ದ್ಯಾನು? ಎ ಸ್ಟೂಡೆಂಟ್ಸಿಗೆ. ಎ ಮತ್ತು ಡಿನ ಟೋಟಲ್ ಮಾಡಿದಾಗ ಡಿವೈಡೆಡ್ ಬೈ 676 ಪ್ಲಸ್ 84 ಮಲ್ಟಿಪ್ಲೈಡ್ ಬೈ 100 ಮಾಡಿದ್ವಿ ಅಂದರೆ ನಮ್ಗೆ ಆನ್ಸರ್ ಸಿಗುತ್ತೆ ಫ್ರೆಂಡ್ಸ್. 120 ಪ್ಲಸ್ 128 ಅಂದರೆ 248 ಮೈನಸ್ 76 ಪ್ಲಸ್ 84 ಅಂದಾಗ 160 ಡಿವೈಡೆಡ್ ಬೈ 160 ಇಂಟು 100 ಫ್ರೆಂಡ್ಸ್. 248 ಮೈನಸ್ 160 ಅಂದಾಗ 88 ಡಿವೈಡೆಡ್ ಬೈ 160 ಇಂಟು 100. ಓಕೆ, 8 1s 8 1s 8 2s 8 20s 160 ಆಗುತ್ತೆ. 0 0ಗೆ ಕ್ಯಾನ್ಸಲ್ಲು, 2 1 2 5 10 11 5 55. 55% ಈಸ್ ದ ಆನ್ಸರ್ ಫ್ರೆಂಡ್ಸ್. 55% ಎಲ್ಲಿದೆ ಅಂದರೆ ಆಪ್ಷನ್ ಏನಲ್ಲಿದೆ. ಆಪ್ಷನ್ ಎ ಥರ್ಡ್ ಕ್ವಶನಿಗೆ ಆನ್ಸರು. ನೆಕ್ಸ್ಟ್ ಕ್ವಶನ್ನು, ಫೋರ್ತ್ ಒನ್ ಕ್ವಶನು. ವಾಟ್ ಈಸ್ ಓವರಾಲ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಎ ಇನ್ ಆಲ್ ದ ಸಬ್ಜೆಕ್ಟ್ ಟುಗೆದರ್? ಎಲ್ಲ ಸಬ್ಜೆಕ್ಟನ್ನು ಟುಗೆದರ್ ಮಾಡಿದ್ರೆ ಯಾವುದು? ಎ
ಎಲ್ಲ ಸಬ್ಜೆಕ್ಟಲ್ಲೂ ಟುಗೆದರ್ ಮಾಡಿದ್ರೆ ಅವರು ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಕೇಳಿದ್ದಾರೆ. ಎಲ್ಲ ಸಬ್ಜೆಕ್ಟ್ನು ಆಲ್ರೆಡಿ ನಾವು ಟೋಟಲ್ ಮಾಡಿದ್ದೀವಿ. ಸಬ್ಜೆಕ್ಟ್ 1ಅಲ್ಲಿ 76, ಸಬ್ಜೆಕ್ಟ್ 2ನಲ್ಲಿ 84, 66, 56, 154, 144 ಇದಿಷ್ಟು ಟೋಟಲ್ ಮಾಡಿದ್ರೆ ನಾನು ಟೋಟಲ್ ಆಲ್ರೆಡಿ ಸೆಕೆಂಡ್ ಕ್ವಶನಿಗೆ ನಾನು ನೋಡಿದ್ದೆ. ಎಷ್ಟು 580 ಏದು 580 ಟುಗೆದರ್ ಪರ್ಸೆಂಟೇಜ್ ಓವರಾಲ್ ಪರ್ಸೆಂಟೇಜ್ ಕೇಳಿದ್ದಾರೆ. ಓವರಾಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂದರೆ 1000, 160 + 160 + 120 + 120 + 200 + 240 ಟೋಟಲ್ ಎಷ್ಟಾಗುತ್ತೆ 1000 ಮಲ್ಟಿಪ್ಲೈಡ್ ಬೈ ಪರ್ಸೆಂಟೇಜ್ ಇದೆ 100. 10 ಕ್ಯಾನ್ಸಲ್ಲು, ಅಲ್ಲಿಗೆ ಡೈರೆಕ್ಟ್ 1ಇಂದ 58 ಅಂದರೆ 58% ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ವಾಟ್ ಈಸ್ ದ ರೇಷಿಯೋ ಆಫ್ ದಿ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ ಬಿ? ಸ್ಟೂಡೆಂಟ್ ಬಿ ಸ್ಕೋರ್ ಮಾಡಿರುವಂಥ ಟೋಟಲ್ ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಟೋಟಲ್ ಮಾರ್ಕ್ಸ್ ಸ್ಟೂಡೆಂಟ್ಸ್ ಬಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂದರೆ ಟೋಟಲ್ ಮಾಡಿದ್ದೀನಿ 648. ಸೆಕೆಂಡ್ ಕ್ವಶನಿಗೆ ಮಾಡಿದರೆ ಇದೆಲ್ಲದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್. 648 ಬಿ ರೇಷಿಯೋ ಕೇಳಿದ್ದಾರೆ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ ಡಿ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಹಾಗಾದ್ರೆ ಇದಿಷ್ಟು ಟೋಟಲ್ ಮಾಡಿದಾಗ 666. ಸೊ ರೇಷಿಯೋ ಮಾಡಬೇಕಂದ್ರೆ ಈಗ 6 8 ಇದೆ ಅಂದರೆ 2ಇಂದ ಕ್ಯಾನ್ಸಲ್ ಆಗುತ್ತೆ. 2 3s 6, 2 2s 4, 2 4s 8, 2 3s 6, 2 3s 6, 2 3s 6. ಅದಾದಮೇಲೆ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. 3ಇಂದಾನೇ ಎಲ್ಲ ಡಿವೈಡ್ ಆಗುತ್ತೆ ಅಂದಾಗ 3 1 3 ಡೈರೆಕ್ಟಾಗಿ 2 ಹೋಗೋಲ್ಲ 0, 3 8 24, 3 1 3, 3 1 3, 3 1 3 ಆಗುತ್ತೆ. ಸೊ ಇಲ್ಲೂ ಕೂಡ ಇದು ಯಾವುದರಿಂದ ಡಿವೈಡ್ ಆಗುತ್ತೆ ಅಂದರೆ 3ಇಂದನೇ ಡಿವೈಡ್ ಆಗುತ್ತೆ. 3 3s 9, 1 3 6 18, ಇಲ್ಲಿ 3 3 9, 2 3 7 21, ಮತ್ತು 36 37 ಯಾವುದರಿಂದನೂ ಡಿವೈಡ್ ಆಗಲ್ಲ. ಸೊ ಡೈರೆಕ್ಟಾಗಿ ಆನ್ಸರ್ ಏನು ಅಂದರೆ 36:37 ಫ್ರೆಂಡ್ಸ್. ಈ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.